ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಫ್ರೆಂಡ್ಸ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ. ನಾವೇ ಸಾಕಿದ್ದು ನಾಟಿ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಕಟ್ ಮಾಡಿಕೊಂಡು ಹಾಕಿ ಅದನ್ನು ಡ್ರೈ ಮಾಡ್ಕೊಬೇಕು. ಅದು ಬ್ರೌನ್ ಕಲರ್ ಆಗಬೇಕು ಅನ್ನೋವರೆಗೂ ಡ್ರೈ ಮಾಡ್ತಾ ಇರಬೇಕು. ಯಾಕೆ ಬ್ರೌನ್ ಹುರಿದೇ ಮಾಡ್ಬೋದು, ಒಬ್ಬೊಬ್ರು ಹಸಿದಾಗ ಮಾಡ್ತಾರೆ. ನಮ್ಮನೇಲಿ ನಾವು ಹುರಿದೇ ಮಾಡೋದು, ಹಸಿದಾಗ ರುಬ್ಬಿ ಮಾಡಲ್ಲ, ಎಲ್ಲ ಹುರ್ಕೊಂಡು ಮಾಡ್ತೀವಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಇದಕ್ಕೆ ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಹುರಿತಾ ಇದ್ದೀನಿ. ಆಮೇಲೆ ಇದಕ್ಕೆ ಏನೇನು ಹಾಕ್ಕೊಳ್ಳೋದು ಅಂತ ಹಂಗೆ ನೋಡಿ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಹುರಿತಾ ಇರಬೇಕು. ಹುರಿತಾ ಆಗುತ್ತೆ ಸ್ವಲ್ಪ. ಅದು ಚೇಂಜ್ ಆದಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ, ಸ್ವಲ್ಪ ಕಾಯಿ, ನಿಮಗೆ ಎಷ್ಟು ಕ್ವಾಂಟಿಟಿ ಮಾಡ್ತೀರೋ, ಎಷ್ಟು ಚೆನ್ನಾಗಿ ಮಾಡ್ತೀರೋ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಕಾಯಿ ಹಾಕ್ಕೊಂಡಾದ್ಮೇಲೆ ಒಂದು ಟೊಮೆಟೊ ಮೀಡಿಯಮ್ ಸೈಜ್ ಒಂದು ಕಪ್ಪಾಗಿ ಹಾಕ್ಕೊಂಡಿದ್ದೀನಿ, ಏನು ರುಬ್ತೀವಲ್ಲ ಅಂದ್ಬಿಟ್ಟು. ಆಮೇಲೆ ಹಾಗೆ ಗಸಗಸೆ ಹಾಕ್ಕೋಬೇಕು. ಹುರ್ಗಡ್ಲೆ ಇದ್ದರೆ ಹುರ್ಗಡ್ಲೆನೂ ಬಳಸ್ಕೊಬೋದು. ಮತ್ತು ಹುರಿಯೋದಕ್ಕೆ ಇನ್ನೇನು ಹಾಕ್ಕೋಬೇಕು ಅಂದರೆ ಒಂಚೂರು ಚಕ್ಕೆ, ಲವಂಗ, ಒಂದು ಏಲಕ್ಕಿ ಕಾಯಿ, ಮೆಣಸು. ನಮ್ಮನೆಗೆ ಮೆಣಸು ಜಾಸ್ತಿ ಬಳಸೋದು ಇಷ್ಟ ಪಡಲ್ಲ, ಅದರಿಂದ ಒಂದೇ ಒಂದು ಹಾಕ್ಕೊಂಡಿದ್ದೀನಿ. 1 ಇಂಚು ಚಕ್ಕೆ, 3-4 ಲವಂಗ ಹಾಕ್ಕೊಳ್ಳಿ. ಮಸಾಲೆ ಐಟಮ್ ನಮಗೆ ಜಾಸ್ತಿ ನಮ್ಗೆ ಇಷ್ಟ ಆಗಲ್ಲ, ಆದರೆ ಅದು ಹಾಕೋದು ಒಳ್ಳೆಯದು ಅಂತ ಅಷ್ಟು ಹಾಕ್ತೀವಿ ಅಷ್ಟೇ. ಇದೆಲ್ಲ ಹಾಕಿ ಸುಮ್ಮನೆ ಹಂಗೆ ಬಾಡಿಸ್ಕೊಂಡು, ಅಲ್ಲಿ ಸ್ಟವ್ ಆಫ್ ಆಗಿದೆ ಆದರೂ ಒಂದ್ಸಲ ಬಾಡಿಸ್ಕೊಂಡು ಇದನ್ನೆಲ್ಲ ಮಿಕ್ಸಿ ಬಟ್ಲಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬೇಕು. ಈ ಕೋಳಿ ನಾವು ಕುಯ್ಬೇಕು ಅಂತ ಕುಯ್ತಾ ಇಲ್ಲ, ನಾವೇ ಸಾಕಿದ್ದು ಕುಯ್ಯೋಕ್ಕೆ ತಿನ್ನೋಕ್ಕೂ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ. ಆದರೆ ಈ ಕೋಳಿ ಮೊಟ್ಟೆ ಇಟ್ಟಿದ್ದು ಅದನ್ನೆಲ್ಲ ಕುಡ್ಕೊಳ್ಳುತ್ತೆ. ಆ ಥರ ಕುಡ್ಕೊಂಬಾರ್ದಂತೆ ಕೋಳಿ ಮೊಟ್ಟೆ ಇಟ್ಟಿದ್ದು ಮನೇಲಿ. ಆ ಉದ್ದೇಶಕ್ಕೋಸ್ಕರ ಹೇಗೂ ನಮ್ಮ ಅಪ್ಪನ ಅಮ್ಮ ಎಲ್ಲ ಬಂದಿದ್ರು ಅಂತ ಕುಯ್ತಾ ಇದ್ವಿ ಅಷ್ಟೇ. ಅದು ಮನೇಲೇನು ಕುಯ್ದಿಲ್ಲ, ಅಂಗಡಿಗೆ ಹೋಗಿ ಕುಯ್ಸ್ಕೊಂಡ್ಬಂದಿದ್ದು. ಇದು ರುಬ್ಬಕ್ಕೆ ಸ್ವಲ್ಪ ಖಾರದ ಪುಡಿ, ಮೆಣಸಿನ್ಕಾಯಿ ಹಾಕಲ್ಲ, ಖಾರದ ಪುಡಿ ಹಾಕಿದ್ದೀನಿ. ಮತ್ತು ಧನಿಯಾ ಪುಡಿ, ಮನೇಲೇ ಮಾಡಿ ಇಟ್ಕೊಂಡಿದ್ದು ಧನಿಯಾ ಪುಡಿ ಹಾಕಿದ್ದೀನಿ. ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ತರಿ ಸ್ವಲ್ಪ ಇದ್ದರೆ ಸಾಕು, ಅಷ್ಟೊಂದು ತರಿತರಿಯಾಗಿರಬಾರ್ದು, ಸ್ವಲ್ಪ ತರಿತರಿಯಾಗಿದ್ದರೆ ಸಾಕು. ಇದನ್ನು ಹೀಗೆ ಒಲೆಯಲ್ಲಿ ಮಾಡೋಣ ಅಂದ್ಕೊಂಡು ನೋಡಿದ್ರೆ ಟೈಮ್ ಆಗೋಗಿತ್ತು. ಆದ್ರೂ ಒಲೆ ಹಚ್ಚಿ ಅದಕ್ಕೊಂದು ಪ್ಲೇಟು ಈರುಳ್ಳಿ ಒಂಚೂರು ಹಾಕಿ ಅದಕ್ಕೆ ಚಿಕನ್ ಹಾಕಿ ಮಾಡಿಸ್ತಾ ಇದ್ದೀನಿ ನೋಡಿ. ಈ ಥರ ಸ್ವಲ್ಪ ಚಿಕನ್ ಎಣ್ಣೆಗೆ ಬಾಡಿಸ್ಕೊಂಡು ಅದರಲ್ಲಿ ಒಂಥರ ವಾಸನೆ ಇರೋದೆಲ್ಲ ಹೋಗುತ್ತೆ ಅಂತ ಆ ಥರ ಮಾಡಬೇಕು, ಅವಾಗ ಚೆನ್ನಾಗಿರುತ್ತೆ. ಅದು ಮಸಾಲೆ ರುಬ್ಬಾಕಿ ಅದು ಕುದಿಬೇಕಾದ್ರೆ ಚಿಕನ್ ಇಡ್ತಾರೆ, ಅವಾಗ ಒಂಥರ ಅದನ್ನು ತಿನ್ನೋಕೆ ಒಂದ್ಸಲ ಅನಿಸಲ್ಲ. ಅವ್ರಿಗೆ ಒಂದ್ಸಲ ಗೊತ್ತಿಲ್ಲ, ನಾನು ಮಾಡೋದು ಈ ಥರ. ಇದು ಒಂದು 2 kg ಇತ್ತು ಚಿಕನ್ನು, ಹಾಕಿ ಬಾಡಿಸ್ತಾ ಇದ್ದೀನಿ ನೋಡಿ. ಅಷ್ಟು ಕತ್ಲೆ ಸುತ್ತ ಏನೂ ಕಾಣ್ತಾನೆ ಇಲ್ಲ. ಚೆನ್ನಾಗಾಗಲಿ, ಒಂದು 2 ನಿಮಿಷ ಅದರಲ್ಲಿರೋ ನೀರು ಬಿಟ್ಕೊಳ್ಳಿ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಇವಾಗ ಸ್ವಲ್ಪ ಉಪ್ಪು ಹಾಕಿದ್ದೀವಿ ರುಚಿಗೆ ತಕ್ಕಷ್ಟು. ಆಮೇಲೆ ಇಲ್ಲೊಂದು ಸ್ವಲ್ಪ ಇದಕ್ಕೆ ಖಾರದ ಪುಡಿ ಹಾಕಬೇಕು. ಬ್ಯಾಡಗಿ ಮೆಣಸಿನ್ಕಾಯಿಂದ ನಾವು ಸಪ್ರೇಟ್ ಸ್ವಲ್ಪ ಖಾರದ ಪುಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀವಿ. ಕಲರ್ ಮೆಣಸಿನ್ಕಾಯಿ ಹಾಕ್ತೀವಿ ಟೇಸ್ಟ್ಗೋಸ್ಕರ. ಹಾಕಿ ಚೆನ್ನಾಗಿ ಸ್ವಲ್ಪ ತೆಗ್ದು ಬೇಯ್ತಾ ಇದೆ ನೋಡಿ. ಇದು ಬೇಯಲಿ ಸ್ವಲ್ಪ ಹೊತ್ತು ಹಂಗೆ ತಟ್ಟೆ ಮುಚ್ಚಿ ಬಿಡೋಣ. ಆಮೇಲೆ ತಟ್ಟೆ ತೆಗೆದು ನೋಡಿ ಎಷ್ಟು ನೀರು ಬಿಟ್ಕೊಂಡಿರುತ್ತೆ. ಅಷ್ಟು ತಟ್ಟೆ ಮುಚ್ಚಿ ಅದರ ಒಲೆ ಆರೋಗ್ತಿತ್ತು ಅಂತ ನಮ್ಮ ಅತ್ತೆ ಉರಿಸ್ತಾ ಇದ್ದಾರೆ. ಈಚೆ ಬೇರೆ ಕತ್ಲೆ, ಚಳಿ ಬೇರೆ ಆಗ್ತಿತ್ತು ನೋಡಿ. ಅದರಲ್ಲೇ ಎಷ್ಟು ನೀರು ಬಿಟ್ಕೊತಾ ಇತ್ತು. ಇವಾಗ ಅದೇನೋ ಮೊಟ್ಟೆ ಸರ ಅದೆಲ್ಲ ನಮ್ಮ ಅತ್ತೆ ಕಟ್ ಮಾಡಿ ಹಾಕ್ತಾ ಇದ್ದಾರೆ. ಅದನ್ನು ಅವಾಗೇ ಹಾಕಿರಲಿಲ್ಲ, ಮೊಟ್ಟೆ ಎಲ್ಲ ಒಡೆದೋಗ್ಬಿಟ್ಟೈತೆ ಒಂದು, ಅದಕ್ಕೆ ನೋಡ್ತಿದ್ರು ನಮ್ಮ ಅತ್ತೆ. ಇದೆಲ್ಲ ಕಟ್ ಮಾಡಿ ಹಾಕಿದ್ಮೇಲೆ ಸ್ವಲ್ಪ ಅದಾದಮೇಲೆ ಮಸಾಲೆ ರುಬ್ಬಿರೋದನ್ನು ಹಾಕಬೇಕು. ನಾಟಿ ಕೋಳಿ ಸಾರು ಮಾಡೋದೇ ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ ನೋಡಿ. ಇವಾಗ ಮಸಾಲೆ ರುಬ್ಬಾಕ್ತಾ ಇದ್ದಾರೆ. ಮಸಾಲೆ ರುಬ್ಬಾಕಿ ಮೇಲೆ ಇದರಲ್ಲಿ ಒಂದು 5-10 ನಿಮಿಷ ಬಿಟ್ಟು ಆಮೇಲೆ ನಮಗೆಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು. ಇದು ಎಣ್ಣೆ ಜಾಸ್ತಿ ಇತ್ತು ಅಂತ ನಾನು, ನಮ್ಮಮ್ಮ, ನಮ್ಮ ಅತ್ತೆ ಸೇರಿ ಇಕ್ಕಿದ ಬೇಳೆ ಅವರೆಕಾಯಿ ಇತ್ತು, ಅದನ್ನು ನೆನಕಿದ್ದು
ಅದನ್ನು ಇಟ್ಬಿಟ್ಟು ಹಾಕೋಣ ಅಂದ್ಬಿಟ್ಟು ಇಡ್ತಾ ಇದ್ದೀವಿ. ಫಾಸ್ಟ್ ಮೋಡಿಗೆ ಇಟ್ಬಿಟ್ಟಿದ್ದೀನಿ. ಇದನ್ನೇ ಏನು ಎಷ್ಟೋ 10 ಗಂಟೆ ತೋರಿಸೋದು ಅಂತ ಇದಕ್ಕೆ ನಾನು ನೀರೊಳಗೆ ಹಾಕಿದ್ದೀನಿ ಅಂತ ನಮ್ಮ ಅಮ್ಮ ಅದರೊಳಗೆ ಹಾಕ್ಬಿಟ್ಟಾಳೆ. ಇದಕ್ಕೆ ಕಾಳು ಅದೇ ಚಿಪ್ಪೆನೂ ಅದೇ ಅದರಲ್ಲೇ ಇದೆ ಅಂತ ಬೈತಾಯಿದ್ರು. ನಾನು ಸುಮ್ಮನೆ ಜೊತೆ ಮಾಡ್ಕೊಂಡಂಗೆ ಸ್ವಲ್ಪ ಇಟ್ಕಿದ್ದು, ನಾವು ಅಷ್ಟೊಂದು ಜಾಸ್ತಿ ಇಟ್ಕಿದ್ವಿ, ಸ್ವಲ್ಪ ಇಟ್ಕೊಂಡಿದ್ದ. ಇಟ್ಕಿದ್ಮೇಲೆ ತೊಗೊಂಬಂದು ಇದಕ್ಕೆ ಹಾಕೋ ವಿಡಿಯೋ ಮಿಸ್ ಆಗಿಬಿಟ್ಟೈತೆ. ಇದನ್ನ ನೋಡಿ ಒಲೆಯಲ್ಲಿ ಮಾಡೋದೇ ಟೇಸ್ಟೇ ಒಂಥರ. ಒಲೆಯಲ್ಲಿ ಮಾಡಿದರೆ ಎಷ್ಟು ರುಚಿಯಾಗಿರುತ್ತೆ. ನಮ್ಮ ಅಜ್ಜಿ ತಾತ ಕಾಲದಲ್ಲೆಲ್ಲ ಒಲೆಯಲ್ಲೇ ಮಾಡ್ತಾ ಇದ್ದಿದ್ದು. ನಾನು ಒಂದು 2ನೇ ಕ್ಲಾಸ್ ಬರೋವರೆಗೂ ನಮ್ಮಮ್ಮ ಒಲೆಯಲ್ಲೇ ಮಾಡ್ತಾಯಿದ್ರು. ನಮ್ಮ ಅತ್ತೆ ನೋಡ್ತಾ ಇದ್ದಾರೆ ತಿಕ್ಕಸ್ ಹೇಗಿದೆ ಅಂತ. ಈ ಥರ ಬಂದಿತ್ತು ಫ್ರೆಂಡ್ಸ್.